ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅನೇಕ ಬಾಧೆಗಳಿಗೋಸ್ಕರ ಶನಿವಾರಗಳಂದು ಎಕ್ಕದ ಎಲೆಯ ಮೇಲೆ ಈ ಮಂತ್ರವನ್ನು ಬರೆದು ಹನುಮಂತನಿಗೆ ಅರ್ಪಣೆಯನ್ನು ಮಾಡಿ ನೋಡಿ. ನಿಮ್ಮ ಸಂಕಷ್ಟಗಳು ಕರ್ಪೂರದ ಆರತಿಯಾಗಿ ಕರಗೋಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಶ್ರದ್ಧಾಭಕ್ತಿಯಿಂದ ಈ ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಯಾರು ಮಾಡ್ತಾರೋ ಸಂಕಷ್ಟಗಳು ನಿವಾರಣೆಗೆ ಅಡೆತಡೆ ಅಥವಾ ಬಂದರೂ ಕೂಡ ಅದಕ್ಕೆ ಯುಕ್ತಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹನುಮಾನ ಕೊಡ್ತಾರೆ. ಅದನ್ನು ತಾವು ಕೊನೆಯ ಭಾಗದಲ್ಲಿ ವೀಕ್ಷಣೆಯನ್ನು ಮಾಡಿ ಕೇಳಿಸ್ಕೊಳ್ಳಿ. 100% ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು ಕೂಡ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೋಣ. ಮೊದಲು ಈ ದಿನ ಶನಿವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು 12 ಗಂಟೆವರೆಗೂ. ತದನಂತರ ಅಮಾವಾಸ್ಯೆ ಅಂದರೆ ಪೌರ್ಣಮಿ ಪ್ರಾರಂಭವಾಗಿಬಿಡುತ್ತೆ. ಶುಕ್ಲ ಪಕ್ಷ ಶಿವಯೋಗ ಇರ್ತಕ್ಕಂಥ ಸಮಯ. ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ವಿಶಾಖ ನಕ್ಷತ್ರದಲ್ಲಿ ಇವತ್ತೂ ಕೂಡ ಸಂಚಾರವನ್ನು ಮಾಡುತ್ತೆ. 1:21 ಕೂಡ ವಿಶಾಖ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ತದನಂತರದಲ್ಲಿ ಚಂದ್ರ ಅನುರಾಧ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಇವು 6:39 ತುಲಾರಾಶಿವರೆಗಿದ್ದು ಚಂದ್ರ ತದನಂತರ ವೃಶ್ಚಿಕ ರಾಶಿಯಲ್ಲಿ ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8:51 10:35 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2:02 3:45 ಗುಳಿಕ ಕಾಲ ಬೆಳಗ್ಗೆ 5:24 7:07 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 5:24 6:19 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು 11:51 ಬೆಳಗ್ಗೆಯಿಂದ 12:46 ಸ್ನೇಹಿತರೆ, ಇವತ್ತು ಕೂಡ ಚಂದ್ರ ವಿಶಾಖ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆದರೆ ಇವತ್ತಿನ ಚಂದ್ರ ವೃಶ್ಚಿಕ ರಾಶಿ ನೀಚ ರಾಶಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ 12 ರಾಶಿಗಳಿಗೆ ಯಾವ ಫಲಗಳನ್ನು ನಾವು ನೋಡಬೇಕಾಗ್ತದೆ, ಗುರುವಿನ ಒಂದು ಮಹತ್ವ ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಸಾಧ್ಯವಾದಷ್ಟು ಮೇಷರಾಶಿಯವರಿಗೆ ದಿನ ಯಾವುದೇ ಆದಂಥ ನೆರೆ ಹೊರೆ ತಮ್ಮಂದಿರ ವಿಚಾರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ದಿನ ಮೇಷ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಶುಭದ ಫಲಗಳು ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾರ್ಯಾರು ಈ ಮೇಷರಾಶಿಯಲ್ಲಿದ್ದಾರೋ ಸ್ವಲ್ಪ ಮಟ್ಟಿಗೆ ಈ ದಿನ ಆತಂಕದ ವಾತಾವರಣವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಾಧ್ಯವಾದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶಾಂತಚಿತ್ತತೆಯಿಂದ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಷಭ ರಾಶಿಯವರ ಫಲವನ್ನು ವೀಕ್ಷಣೆಯನ್ನು ಮಾಡಿದಾಗ ಆದಷ್ಟು ಕೂಡ ವೃಷಭ ರಾಶಿಯವರಿಗೆ ಹೆಚ್ಚಿನದಾಗಿ ವ್ಯಾಪಾರದ ಮನೋಧರ್ಮ, ಹಣಕಾಸು, ಬರೀ ಇನ್ವಾಲ್ವ್ಮೆಂಟ್ ಪೂರ್ತಿ ಅದರಲ್ಲಿರುತ್ತೆ. ಈ ದಿನ ಗುರುವಿನ ಬಲ ಇದೆ, ಆದರೆ ಚಂದ್ರ ನೀಚ. ಹೇಗಿದ್ರೆ ಸಂಗಾತಿ ಅಥವಾ ವ್ಯಾಪಾರದಲ್ಲಿ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಧನ ಸಂಪಾದನೆ ಒಂದೇ ಇವತ್ತಿನ ಅಜೆಂಡಾ ಆಗಿಬಿಡ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ವೃಷಭ ರಾಶಿಯವ್ರಿಗೆ ಬರುತ್ತೆ. ಸಾಧ್ಯವಾದಷ್ಟು ಕೂಡ ಆ ಥರದ ಒಂದು ಸ್ಥಿತಿಗತಿಗಳನ್ನು ನಿರ್ಮಾಣವಾದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದಿನ. ಆದಷ್ಟು ಕೂಡ ಆ ಥರದ ಪ್ರೇರೇಪಿತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ದೂರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ಶಿವನ ಪ್ರಾರ್ಥನೆಯನ್ನು ಮಾಡಿ ಅಥವಾ ವಿಷ್ಣುವಿನ ಪ್ರಾರ್ಥನೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡುತ್ತೆ. ಮಿಥುನ ರಾಶಿಯವರು ಹೇಗೆ ನೋಡಿ, ಮಿಥುನ ರಾಶಿಯವರು ನೋಡಿ ಆದಷ್ಟು ಕೂಡ ಈ ಥರದ ಒಂದು ಏನಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ, ಸಾಲದ ವಿಚಾರದಲ್ಲಿ ಸಂಗಾತಿಯ ಮೇಲೆ ಒತ್ತಡವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ.
ಅಥವಾ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಡಿಬೇಟಿಂಗ್ ನೇಚರನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಆ ಥರದ ಮನೋಭಾವವನ್ನು ದೂರ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಇದೇ ಒಂದು ದಿನದ ಭವಿಷ್ಯವಾಗ್ತದೆ. ಈ ಥರದ ಮನೋಭಾವತೆ ಇದ್ದರೆ ಈ ಥರದ ಪರಿಸ್ಥಿತಿ ಬರುತ್ತೆ ಅಂತ. ಸೊ ಮಿಥುನ ರಾಶಿ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿ, ಆ ಥರದ ಮನೋಭಾವವನ್ನು ದೂರ ಇಟ್ಟುಬಿಡಿ. ಸಾಧ್ಯವಾದಷ್ಟು ಕೂಡ ಒಂದು ಶಾಂತ ಚಿತ್ತತೆ, ಒಂದು ಸಮಾಧಾನದ ವಾತಾವರಣ ಸ್ವಲ್ಪ ಶುಭವನ್ನು ಕೊಡುತ್ತೆ. ಹಾಗೆ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಶಿವನ ಪ್ರಾರ್ಥನೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಒಂದು ದಿನವನ್ನು ಕೊಡುತ್ತೆ. ಹಾಗೆ ಕಟಕ ರಾಶಿಯವ್ರಿಗೆ ನೋಡೋಣ. ಖಂಡಿತ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ, ತನ್ನ ಕೆಲಸದಲ್ಲಿ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ನಷ್ಟ ಇರತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಹಣವನ್ನು ಕಳ್ಕೊಳ್ತಕ್ಕಂಥ ದಿನ ಇರುತ್ತೆ. ವ್ಯಾವಹಾರಿಕವಾಗಿ ನಷ್ಟ ಇರತಕ್ಕಂಥ ದಿನವಾಗುತ್ತೆ. ಆರೋಗ್ಯದ ವಿಚಾರದಲ್ಲೂ ಇವತ್ತಿನ ದಿನ ಸ್ವಲ್ಪ ನಷ್ಟ ಇರತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಎಚ್ಚರ. ಸಾಧ್ಯವಾದಷ್ಟು ಕೂಡ ಶಿವನಿಗೆ ಒಂದು ಚಂದನ ಅಭಿಷೇಕವನ್ನು ಮಾಡಿಸಿ, ಕಡಲೆಕಾಳಿನ ಫಲಹಾರವನ್ನು ಹಂಚಿ ಸ್ವಲ್ಪ ಶುಭದಾಯಕವಾಗುತ್ತೆ. ಹಾಗೆ ಸಿಂಹರಾಶಿಯ ಫಲ. ಸಿಂಹರಾಶಿಯವ್ರಿಗೆ ಈ ದಿನ ಏನಿಲ್ಲ, ಬಹಳ ಆರಾಮಾಗಿರಬೇಕು. ಮನೆ ಬಿಟ್ಟು ಎಲ್ಲೂ ಆಚೆ ಹೋಗೋದು ಬೇಡ. ಆ ಮನೆಯಲ್ಲಿದ್ದರೂ ಕೂಡ ನಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ಕಾಡ್ತಕ್ಕಂಥದ್ದು. ಬಟ್ ಅಫ್ಕೋರ್ಸ್ ಆದರೂ ಕೂಡ ಸುಖವನ್ನು ಪಡಬೇಕು ಅಂತಕ್ಕಂಥದ್ದು ಸಿಂಹರಾಶಿಯವ್ರಿಗಿರುತ್ತೆ. ಸ್ವಲ್ಪ ಕೆಲವೊಂದು ನಿರ್ಧಾರಗಳು, ತಪ್ಪು ನಿರ್ಧಾರಗಳಿಂದ ಸಣ್ಣ ಪುಟ್ಟ ನಷ್ಟಗಳನ್ನು ಹೊಂದತಕ್ಕಂಥದ್ದು ಬಿಟ್ಟರೆ ನಿದ್ಯದಲ್ಲ ಶುಭದಾಯಕವಾಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗಿದೆ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಎಚ್ಚರ. ಸಿಂಹರಾಶಿಯವರು ಪ್ರದೋಷದಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಯಥಾಸ್ಥಿತವಾಗಿ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ವ್ಯಾವಹಾರಿಕವಾಗಿ ಅಷ್ಟು ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರೋದಿಲ್ಲ. ಕೆಲವೊಂದು ಶತ್ರು ಬಾಧೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ಬಳಿ ಸ್ವಲ್ಪ ಎಚ್ಚರ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು. ಕೆಲವೊಂದು ಬಾರಿ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಮೇಲೆ ಸ್ವಲ್ಪ ಕಳಂಕವಾಗಿರ್ತಕ್ಕಂಥ ವಿಚಾರಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟೆ ಯಾರು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ಸುಮ್ಮನೆ ಅನ್ನೆಸಸರಿಯಾಗಿ ಬೇರೆಯವ್ರ ಮೇಲೆ ಡಿಪೆಂಡೆನ್ಸ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಅದನ್ನು ಬಿಡಿ. ಸ್ವಲ್ಪ ಮಟ್ಟಿಗೆ ಹಣಕಾಸು, ಕುಟುಂಬ, ಇದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದ್ದೀರಾ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಅದನ್ನು ಸ್ವಲ್ಪ ತಾವು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಈ ದಿನ ಸ್ವತಃ ಪ್ರಯತ್ನಗಳು ಮಾತ್ರ ಲಾಭವನ್ನು ತರುತ್ತೆ. ಬಟ್ ದೇವರ ಆಶೀರ್ವಾದ ಇರುತ್ತೆ. ಬಟ್ ಅದರ ಹೊರತುಪಡಿಸಿದರೆ ಒಂದು ಸಾಮಾನ್ಯ ದಿನವಾಗ್ತದೆ ತುಲಾರಾಶಿಯವ್ರಿಗೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಅಧಿಕ ಕೋಪ ಅನರ್ಥಗಳನ್ನು ಮಾಡುತ್ತೆ. ಬರೆದಿಟ್ಕೊಳ್ಳಿ ದಿನ. ಅಧಿಕ ಕೋಪ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಸಾಧ್ಯವಾದಷ್ಟು ಕೂಡ ಅಷ್ಟು ಉತ್ತಮತೆಯನ್ನು ಕೊಡೋದು ಕಷ್ಟ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಸಮಾಧಾನದ ವಾತಾವರಣ ಮಾತ್ರ ನಿಮಗೆ ಶುಭದಾಯಕವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನ ಇದೆ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಒಳಿತು. ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಧನುರಾಶಿಯವರ ಫಲವನ್ನು ನೋಡಿದಾಗ ಸ್ವಲ್ಪ ನಷ್ಟದ ದಿನ, ವ್ಯಾವಹಾರಿಕವಾಗಿ ನಷ್ಟವಾಗ್ತದೆ. ಸ್ವಲ್ಪ ಮಟ್ಟಿಗೆ ನೀವು ಕೂಡ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳನ್ನು ಬೆಳೆಸ್ಕೊಳ್ತೀರಾ, ಅನ್ನೆಸಸರಿ ಆಗಿರ್ತಕ್ಕಂಥ ಕಾರಣಾಂತರದಿಂದ. ಇದರ ಒಂದು ತತ್ವವನ್ನು ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಧನುರಾಶಿಯವರಿಗೆ ನಾನು ಹೇಳ್ತಕ್ಕಂಥದ್ದು ಸಮಾಧಾನ. ಈ ದಿನ ಬರೀ ಏನು ಮಾಡ, ಸಮಾಧಾನವಾಗಿದ್ದರೆ ಅದೇ ವರದಾನವಾಗ್ತದೆ. ಕೇವಲ ಇದೊಂದು ಮಾಡಿ. ಹಾಲಿನ ಪದಾರ್ಥಗಳನ್ನು ಹಂಚಿ ಶುಭದಾಯಕವಾಗುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಶುಭ ಇದೆ ಈ ದಿನ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಒಂದು ಲಾಭದ ವಾತಾವರಣ ಇರತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಮಕರ ರಾಶಿಯವರು ಸಹಿತವಾಗಿ ಶಿವನ ಪ್ರಾರ್ಥನೆ ಇನ್ನಷ್ಟು ಶುಭದಾಯಕವನ್ನು ಕೊಡುತ್ತೆ. ಸೊ ಕುಂಭರಾಶಿಯವರಿಗೆ ನೋಡಿ, ಏನಾದರೂ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂದರೆ ಸಾಧ್ಯವಾದಷ್ಟು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು, ದೈವಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿರಬೇಕು, ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯ ಆಸ್ತಿಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತದೆ. ಕುಂಭರಾಶಿಯವರಿಗೆ ಸ್ಪಿರಿಚುವಲ್ ಇರ್ತಕ್ಕಂಥ ದಿನವಾಗ್ತದೆ ಈ ದಿನ. ಸಾಧ್ಯವಾದಷ್ಟು ಒಳ್ಳೆಯದಿದೆ, ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಮೀನರಾಶಿಯವರ ಫಲಾಫಲ. ಸೊ ಮೀನರಾಶಿಯವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದಿನವೇನಪ್ಪ, ಇವ್ರಿಗೂ ಸಹಿತವಾಗಿ
ಒಂದು ವಿಶೇಷವಾಗಿ ನನ್ನೊಂದು ಸಂಸ್ಥೆ ಅಥವಾ ಆಸ್ತಿ ಈ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಚಿಂತನೆಗಳು ಇರ್ತಕ್ಕಂಥ ಕಾಲ, ತಂದೆಯೊಟ್ಟಿಗೆ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಕಾಲ, ಮನೆಯ ಸುಖದ ಅಂದರೆ ಅಟ್ಲೀಸ್ಟ್ ಈ ಮನೆ ಈ ಥರ ಇರಬೇಕು, ನನ್ನ ಒಂದು ಆಸ್ತಿಯಲ್ಲಿ ಈ ಥರ ಇರಬೇಕು, ನನ್ನ ಎಜುಕೇಷನಲ್ಲಿ ಈ ಥರ ಇರಬೇಕು ಅಂತಕ್ಕಂಥ ಒಂದು ಚಿಂತನೆಗಳನ್ನು ಮೀನರಾಶಿಯವರು ಮಾಡ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಶನಿವಾರಗಳಂದು ಭಾಳ ಮುಖ್ಯವಾಗಿ 11 ಎಕ್ಕದ ಎಲೆಯನ್ನು ತಗೊಳ್ಳಿ, ಚೆನ್ನಾಗಿ ತೊಳಿರಿ, ಅರಿಶಿಣವನ್ನು ಗಂಗಾರ ಜಲದಲ್ಲಿ ಅಥವಾ ಯಾವುದಾದ್ರೂ ನಿಮ್ಮ ಒಂದು ಶುದ್ಧ ನೀರಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಅನಾಮಿಕ ಬೆರಳಿನಿಂದ ಆ ಎಕ್ಕದ ಎಲೆ ಮೇಲೆ ಶ್ರೀರಾಮ್ ಅಂತ ಬರೀರಿ. ಬರೆದು ಅದನ್ನು ಸ್ವಲ್ಪ ಹಸಿ ಕಡಿಮೆ ಮಾಡಿಕೊಂಡು ತದನಂತರದಲ್ಲಿ ಅದನ್ನು ಆರವಾಗಿ ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಇದರಿಂದ ನಿಮ್ಮ ಅಡೆತಡೆ ಇರತಕ್ಕಂಥ ಕೆಲಸಗಳು ಖಂಡಿತವಾಗಿ ಸುಗಮವಾಗುತ್ತೆ. ಕಷ್ಟಗಳು ಕೂಡ ಸ್ವಲ್ಪ ರೆಡ್ಯೂಸ್ ಆಗ್ತಕ್ಕಂಥದ್ದು ಇರ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಸಂಕಲ್ಪ ಸಹಿತವಾಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ಖಂಡಿತವಾಗಿ ಶುಭವಾಗತಕ್ಕಂಥದ್ದು ಸತ್ಯ. ಇಷ್ಟು ದ್ವಾದಶ ರಾಶಿಗಳ ಈ ದಿನ ಫಲಾಫಲ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.